Hello everyone. Today I am explain about Indian Accounting Standards, USK University Ballari previous year question paper 2023. Okay na? Question number 5. Okay na? A subpoint identification of question number 5. A I will explain the question after the solve the answer. Okay na? Step by step I will detail explain this problem. This is 7 marks question. Okay na? The segment revenue, segment assets, next one segment result. 3 is very important this concept. Okay na? How to solve this problem. Okay na? I will question dictating after screening the problem. You take the write the problem. Okay na? Take it. Following is the data regarding 6 segments of J Limited particulars A B C D E F total segments total enterprises ಈ ಥರ ಟೇಬಲ್ಸ್ ಹಾಕೋಬೇಕಾಗುತ್ತೆ. ಅಲ್ಲಿ ಕ್ವಶನ್ ತಗೋರಿ. ಫಸ್ಟ್ ಪರ್ಟಿಕ್ಯುಲರ್ಸ್ ಒಳಗೆ ಸೆಗ್ಮೆಂಟ್ ರೆವೆನ್ಯೂ, ಸೆಗ್ಮೆಂಟ್ ರಿಸಲ್ಟ್ಸ್, ಸೆಗ್ಮೆಂಟ್ ಅಸೆಟ್ಸ್. ಎ ಕಾಲಮ್ ಒಳಗೆ 150 ಸೆಗ್ಮೆಂಟ್ ರೆವೆನ್ಯೂ, ಬಿ 310, ಸಿ 40, ಡಿ 30, ಇ 40, ಎಫ್ 30. ಸೆಗ್ಮೆಂಟ್ ರಿಸಲ್ಟ್ ಒಳಗೆ 25 ಬ್ರ್ಯಾಕೆಟ್ ಓಪನ್ ಮಾಡಿ ಬ್ರ್ಯಾಕೆಟ್ ಒಳಗೆ 95, ಸಿ 5, ಡಿ 5, ಇ ಬ್ರ್ಯಾಕೆಟ್ ಒಳಗೆ 5, ಎಫ್ 15. ಓಕೆನಾ? ಸೆಗ್ಮೆಂಟ್ ಅಸೆಟ್ಸ್ ಒಳಗೆ 20, 40, ಸಿ 15, 10, ಡಿ ಇ 10, ಎಫ್ 5. ಓಕೆನಾ? ದಿ ಫೈನಾನ್ಸ್ ಡೈರೆಕ್ಟರ್ ಈಸ್ ಆಫ್ ದಿ ವ್ಯೂ ದಿ ಇಟ್ ಈಸ್ ಸಫಿಷಿಯಂಟ್ ದಟ್ ಸೆಗ್ಮೆಂಟ್ ಎ ಆ್ಯಂಡ್ ಬಿ ಅಲೋನ್ ಬಿ ರಿಪೋರ್ಟೆಡ್ ಅಡ್ವೈಸ್ ಫಾರ್ ರಿಪೋರ್ಟಬಲ್ ಸೆಗ್ಮೆಂಟ್ಸ್. ಓಕೆನಾ? ಎ ಮತ್ತು ಬಿ ಇದು ನಾವು ನೋಡಿದ್ರೆ ನಮಗೆ ರಿಪೋರ್ಟಬಲ್ ಸೆಗ್ಮೆಂಟ್ಸ್ ಯಾವ ಬರ್ತವೆ ಸೆಗ್ಮೆಂಟ್ ರೆವೆನ್ಯೂನಲ್ಲಿ ಮತ್ತು ಸೆಗ್ಮೆಂಟ್ ರಿಸಲ್ಟ್ನಲ್ಲಿ, ಆಮೇಲೆ ಸೆಗ್ಮೆಂಟ್ ಅಸೆಟ್ಸ್ನಲ್ಲಿ ಅನ್ನೋದ್ರ ಬಗ್ಗೆ ಕೇಳಿದ್ದೇನೆ. ನಾವು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿದ ನಂತರ ನಾವೇನು ಮಾಡಬೇಕಾಗುತ್ತೆ, ಅದಕ್ಕೆ ನೋಟ್ ಅಂತ ತೊಗೊಂಡು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಅಂದರೆ ಇಂಟರ್ಪ್ರಿಟೇಷನ್ ಅಂತ ನೀವು ಬರಿತೀರಲ್ವ, ಅದು ಏನಿದೆ ಅನ್ನೋದ್ರ ಬಗ್ಗೆ ಇವ್ಯಾಲ್ಯೂಯೇಷನ್ ಮಾಡ್ತೀವಲ್ಲ ಆ ಥರ. ಓಕೆನಾ? ನಾವು ಫಸ್ಟು ಪ್ರಾಬ್ಲಮ್ನ ಸ್ವಲ್ಪ ಈ ಕ್ವಶನ್ನಿಗೆ ತಕ್ಕಂಥ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡೋಣ. ಓಕೆನಾ? ಫಸ್ಟು ಬನ್ನಿ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡೋಣ ಬರ್ರಿ. ಫಸ್ಟ್ ನಮಗೆ ಸೆಗ್ಮೆಂಟು ರೆವೆನ್ಯೂ ತೊಗೋಬೇಕು. ಓಕೆನಾ? ಫಸ್ಟು 1 ಅಂತ ಆಗಬೇಕು. ಫಸ್ಟು ಹೆಡ್ಲೈನ್ ಏನು ಬರಬೇಕಂದ್ರೆ ಐಡೆಂಟಿಫಿಕೇಷನ್ ಆಫ್ ರಿಪೋರ್ಟಬಲ್ ಸೆಗ್ಮೆಂಟ್ ಆ್ಯಂಡ್ ರೀಕನ್ಸಿಲೇಷನ್ ಸೆಗ್ಮೆಂಟ್ಸ್ ಸ್ಟೇಟ್ಮೆಂಟ್ಸ್ ರುಪೀಸ್ ಇನ್ ಲ್ಯಾಕ್ಸ್ ಒಳಗೆ ತೊಗೋಬೇಕು. ಓಕೆನಾ? ಫಸ್ಟ್ ಟೇಬಲ್ ಪರ್ಟಿಕ್ಯುಲರ್ಸ್. ಓಕೆನಾ? ಎ ಬಿ ಸಿ ಡಿ ಇ ಎಫ್ ಟೋಟಲ್ ಸೆಗ್ಮೆಂಟ್ಸ್ ಟೋಟಲ್ ಎಂಟರ್ಪ್ರೈಸ್ ಈ ಥರ ಕಾಲಮ್ನಲ್ಲಿ ನೀವು ಹಾಕ್ಕೋಬೇಕು, ಟೇಬಲ್ ಹಾಕ್ಕೋಬೇಕು. ಓಕೆನಾ? ಫಸ್ಟು ಅಂತ ತೊಗೊಳ್ರಿ ಸೆಗ್ಮೆಂಟ್ ರೆವೆನ್ಯೂನಲ್ಲಿ ಫಸ್ಟ್ ಏನು ತೊಗೋಬೇಕು ಅಂತಂದರೆ ಸೆಗ್ಮೆಂಟ್ ರೆವೆನ್ಯೂನಲ್ಲಿ ಏನು ಬೇಕಂದ್ರೆ ಟೋಟಲ್ ಎಲ್ಲರದ್ದು. ಓಕೆನಾ? ಟೋಟಲ್ ರೆವೆನ್ಯೂ ಆಫ್ ಈಚ್ ಸೆಗ್ಮೆಂಟ್ ಪ್ರತಿಯೊಂದ್ರದ್ದು ಕೂಡ ನಾವೇನು ಮಾಡಬೇಕಂದ್ರೆ ಅದ್ರದ್ದು ಏನಿದೆ ಪರ್ಸೆಂಟೇಜ್ ಆಫ್ ಟೋಟಲ್ ರೆವೆನ್ಯೂ ಆಫ್ ಆಲ್ ಸೆಗ್ಮೆಂಟ್ಸ್ ಪರ್ಸೆಂಟೇಜ್ ಒಳಗೆ ನಾವೇನು ಮಾಡೋ ಟೋಟಲ್ ಸೆಗ್ಮೆಂಟ್ಸ್ನ ನಾವೇನು ಮಾಡಬೇಕಂದ್ರೆ ಟೋಟಲ್ ಎಂಟರ್ಪ್ರೈಸ್ ಏನಿದೆ ಅದನ್ನು ಡಿವೈಡ್ ಆಗಿ ಎಷ್ಟಿದೆ ಅಂತಂದ್ರೆ ಎಲ್ಲವೂ ಕೂಡ ನಾವೇನು ಮಾಡಬೇಕು ಡಿವೈಡ್ ಆಗಿ ಹಂಚಬೇಕಾಗುತ್ತೆ. ಅದ್ರ ಮೇಲೆ ಅಂತಂದರೆ ಪರ್ಸೆಂಟೇಜ್ ಮೇಲೆ ಇದು ಮಾಡಬೇಕಂತ ಹೇಳಿದ್ದಾನೆ. ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಫಸ್ಟು ಪ್ರಾಬ್ಲಮ್ ಒಳಗೆ 150 ಅಂತಂದ್ರೆ 150 ಕೊಟ್ಟನ ಸೆಗ್ಮೆಂಟ್ ರೆವೆನ್ಯೂ. ಓಕೆನಾ? 150 ಸೆಗ್ಮೆಂಟ್ ರೆವೆನ್ಯೂ ಎ ಕಾಲಮಿಗೆ ಮಾತ್ರ ಸಂಬಂಧಪಡುತ್ತೆ. ಓಕೆನಾ? ಇಲ್ಲಿ ಟೋಟಲ್ ಸೆಗ್ಮೆಂಟ್ಸ್ ಎಷ್ಟು ಕೊಟ್ಟನ 600 ಕೊಟ್ಟನ. ಓಕೆನಾ? ಟೋಟಲ್ ಸೆಗ್ಮೆಂಟ್ 600 ಅಂದರೆ ಟೋಟಲ್ ಎಂಟರ್ಪ್ರೈಸ್ ಎಷ್ಟಿರುತ್ತೆ ಅಂದರೆ 100 ಅಂತ ಇರುತ್ತೆ. ಓಕೆನಾ? 100. ಓಕೆನಾ? ಟೋಟಲ್ 100 ಅಂತಂದ್ರೆ ಪರ್ಸೆಂಟೇಜ್ ಅಂದರೆ 100 ತೊಗೋಬೇಕು. 150 × 100/600 ಟೋಟಲ್ ಸೆಗ್ಮೆಂಟ್ಸ್ ಮಾಡಿದ್ರೆ ನಮಗೆ 25% ಬರುತ್ತೆ. ಇಲ್ಲಿ ಹೇಳಿದನಲ್ಲ segments as a percentage of total revenue.
ಟೋಟಲ್ ರೆವೆನ್ಯೂ ಆಫ್ ಆಲ್ ಸೆಗ್ಮೆಂಟ್ಸ್ದು ಕಂಡುಹಿಡಬೇಕಂತ ಹೇಳಿದ್ದೇನೆ. ಅದೇ ರೀತಿಯಾಗಿ ಬಿ ಕೊಟ್ಟಿದ್ದಾನಲ್ಲ 310 ಕಾಲಮ್ನೊಳಗೆ 310 ಇಂಟು 100 ಡಿವೈಡ್ ಬೈ 600 ಮಾಡಿದ್ರೆ 52% ಬರುತ್ತೆ. ಓಕೆನಾ? ಇದೇ ಥರನೇ 40 ಕೊಟ್ಟೆ ಕಾಲಮ್ ಒಳಗೆ ರೆವೆನ್ಯೂ 40 ಇಂಟು 100 ಡಿವೈಡ್ ಬೈ 600 ಮಾಡಿದ್ರೆ 7% ಬರುತ್ತೆ. ಓಕೆನಾ? ಅರ್ಥ ಆಗುತ್ತಲ್ಲ ನಾನು ಮಾಡೋದು? ಓಕೆ. 40 ಅಂದರೆ ಈ ಎಷ್ಟಿದೆ ಕಾಲಮ್ ಒಳಗೆ ಸೆಗ್ಮೆಂಟ್ ರೆವೆನ್ಯೂ 40 ಇದೆ. 40 ಇಂಟು 100 ಡಿವೈಡ್ ಬೈ 600 ಟೋಟಲ್ ಸೆಗ್ಮೆಂಟ್ಸ್ ಇದು ಮಾಡಿದ್ರೆ 7% ಬರುತ್ತೆ. 30 ಅಂದರೆ 30 ಇಂಟು 100 ಡಿವೈಡ್ ಬೈ 600 ಮಾಡಿದ್ರೆ 5%. ಇವೆಲ್ಲ ಒಟ್ಟರೆ ನೀವು ಕೂಡಿಸಿದ್ರೆ ನಮಗೆ ಎಷ್ಟು ಬರುತ್ತೆ ನಮಗೆ? ಓಕೆನಾ? ನೋಡಿರಿ ಇಲ್ಲಿ ಎಲ್ಲವೂ ಟೋಟಲ್ ಸೆಗ್ಮೆಂಟ್ಸ್ ಎಷ್ಟಿದೆ 600 ಇದೆ. 600 ತೊಗೊಂಡ್ವಿ. ಇದು ಎಷ್ಟಿದೆ ನಮಗೆ? ಎಷ್ಟಿರಬೇಕಂದ್ರೆ 25 ಪ್ಲಸ್ 52 ಪ್ಲಸ್ 7 ಪ್ಲಸ್ 5 ಇದ್ರೊಳಗೆ ನಮ್ಮದು ಟೋಟಲ್ ಯಾವುದಾದ್ರೂ ತೊಗೋಬೇಕು ಮಾತ್ರ ಅಂತಂದ್ರೆ ಏನ ನಮ್ಮದು ಇವೆಲ್ಲ ಒಟ್ಟು ಪರ್ಸೆಂಟೇಜ್ ಮಾಡಿದ್ರೆ ನಮಗೆ 100 ಬಂದಿರಬೇಕು. 100 ಯಾವುದಂದ್ರೆ ಇದು. ಓಕೆನಾ? ಪರ್ಸೆಂಟೇಜ್ ಟೋಟಲ್ ಮಾಡಿದ್ರೆ 100 ಬಂದಿರಬೇಕು. ಓಕೆನಾ? ನೆಕ್ಸ್ಟು ಪ್ಲಸ್ ನೋಡಿ ಇಲ್ಲಿ ಫಸ್ಟ್ಗೆ ಎ ಮತ್ತು ಬಿದು ಮಾತ್ರ ನಾವು ಕೌಂಟ್ ಮಾಡಬೇಕು ಅಂತ ಹೇಳಿದ್ದೇನೆ. ಫಸ್ಟ್ ಇದ್ರನ್ನ ಮಾತ್ರ. ಓಕೆನಾ? ಪ್ರಾಬ್ಲಮ್ ಒಳಗೆ ನೋಡ್ರಿ ಕೊಟ್ಟಿದ್ದಾನೆ ಅಲ್ಲಿ ಪ್ರಾಬ್ಲಮ್ ಒಳಗೆ ಸಫಿಷಿಯೆಂಟ್ ದಟ್ ಸೆಗ್ಮೆಂಟ್ ಎ ಆ್ಯಂಡ್ ಬಿ ಅಲೋನ್ ಬಿ ರಿಪೋರ್ಟಬಲ್ ಅಂತ ಕೊಟ್ಟಾನೆ. ಎ ಆ್ಯಂಡ್ ಬಿ ಇದು ಮಾತ್ರ ಸೆಗ್ಮೆಂಟ್ ರೆವೆನ್ಯೂ ತೊಗೋಬೇಕು. ಎ ಆ್ಯಂಡ್ ಬಿ ಅಂತಂದ್ರೆನ ಫಸ್ಟು 25% ಪ್ಲಸ್ 52% ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 77% ಬರುತ್ತೆ. 77% ನಾನು ಇಲ್ಲಿ ತೊಗೊಂಡಿನಿ. ಓಕೆನಾ? ಕರೆಕ್ಟ್ ಅಲ್ವಾ? ನೋಡಿರಿ ನೆಕ್ಸ್ಟು ಸೆಗ್ಮೆಂಟ್ ರಿಸಲ್ಟ್ಸ್ ಇದು ನೋಡಿರಿ ಇದರಲ್ಲಿ ಲಾಸ್ ಮತ್ತು ಪ್ರಾಫಿಟ್ ಆಗಿರುತ್ತೆ. ಅದನ್ನು ನಾವೇನು ಮಾಡ್ಬೇಕಂದ್ರೆ ಎರಡರಲ್ಲಿ ನೋಡಿಕೊಂಡು ವಿಚ್ ಅವರ್ ಇಸ್ ಐ ಯಾವುದಿರುತ್ತೆ ಅದನ್ನು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಓಕೆನಾ? ಇಲ್ಲಿ ನೋಡಿರಿ ಕಂಬೈನ್ಡ್ ರಿಸಲ್ಟ್ಸ್ ಆಫ್ ಎ ಆಲ್ ಸೆಗ್ಮೆಂಟ್ಸ್ ಇನ್ ಪ್ರಾಫಿಟ್. ಆಲ್ ಸೆಗ್ಮೆಂಟ್ಸ್ ಇನ್ ಇಲ್ಲೇ ಪ್ರಾಫಿಟ್ ಆಗಿದೆ ಅಂತೆ. ಇಲ್ಲಿ ಕಂಬೈನ್ಡ್ ರಿಸಲ್ಟ್ಸ್ ಆಫ್ ಎ ಆಲ್ ಸೆಗ್ಮೆಂಟ್ಸ್ ಇನ್ ಲಾಸ್ ಆಗಿದೆ. ಅದರೊಳಗೆ ಯಾವುದು ಲಾಸ್ ಆಗಿದೆ ಯಾವುದು ಪ್ರಾಫಿಟ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆನಾ? ಬನ್ನಿ ಈ ಕಂಬೈನ್ಡ್ ರಿಸಲ್ಟ್ಸ್ ಆಫ್ ಆಲ್ ಸೆಗ್ಮೆಂಟ್ಸ್ ಇನ್ ಪ್ರಾಫಿಟ್ ಅಂತ ಹೇಳಿದ್ದೇನೆ. ಅಲ್ಲಿ ನೋಡಿರಿ ಬಿನಲ್ಲಿ ನೋಡಿರಿ 25 ಇದೆ. 25ನ ನಾವು 25ನಲ್ಲಿ ಹಾಕ್ಕೋಬೇಕು. ಓಕೆನಾ? ನೆಕ್ಸ್ಟ್ 5 ಇದೆ. ಅದ್ರದ್ದು ಹೆಂಗಿದೆ ಹಂಗೆ ನಾವು ಹಾಕ್ಕೊಂತ ಹೋಗ್ಬೇಕಾಗುತ್ತೆ. ಪ್ರಾಬ್ಲಮ್ ಒಳಗೆ ಹೆಂಗಿದೆ ಹಂಗೆ ನಾವು ಹಾಕ್ಕೊಂಡು ಹೋದ್ರಿಂದ. ಓಕೆನಾ? ಇಲ್ಲಿ ಇದನ್ನು 95 ಪ್ಲಸ್ 5 ಮಾಡಿದ್ರೆ 100 ಬಂತು. ಇಲ್ಲಿ 25 ಪ್ಲಸ್ 5 ಪ್ಲಸ್ 5 ಪ್ಲಸ್ 15 ಮಾಡಿದ್ರೆ 50 ಬಂತು. ಓಕೆನಾ? ವಿಚ್ ಅವರ್ ಈಸ್ ಹೈ ಯಾವ್ದು ಬಂದಂದರೆ ವಿಚ್ ಅವರ್ ಈಸ್ ಹೈ 100 ಬರುತ್ತೆ. ಓಕೆನಾ? 100. ಓಕೆನಾ? ನೆನಪಿಟ್ಕೊಳ್ರಿ 100. ಸೆಗ್ಮೆಂಟ್ ರಿಸಲ್ಟ್ಸ್ ಆ್ಯಸ್ ಎ ಪರ್ಸೆಂಟೇಜ್ ಆಫ್ ದಿ ಹೈ ಆಫ್ ದ ಲಾಸ್. ಅಂದರೆ ಲಾಸ್ ಯಾವುದಿರುತ್ತೆ ಇದು ಐನಲ್ಲಿ ಲಾಸ್ನಲ್ಲಿ ಅದೇ ಜಾಸ್ತಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ನೋಡಬೇಕಾಗುತ್ತೆ. ಇಲ್ಲಿ ಇವಾಗ ನೆಕ್ಸ್ಟ್ ನೋಡ್ರಿ ಅದ್ರದ್ದು ಎಷ್ಟಿದೆ 25 ಇದೆಯಲ್ಲ ಇದು 25 ಇಂಟು ಲಾಸ್ ಆದ್ರಿಂದ ಅದನ್ನು ತೊಗೋಬೇಕಾಗುತ್ತೆ. ಇಲ್ಲಿ 25 ಇಂಟು 100 ಡಿವೈಡ್ ಬೈ 100 ತೊಗೊಂಡ್ವಿ. ಇಲ್ಲಿ ನೋಡಿ ಹೌದಲ್ವಾ? 100 ಮಾಡಿದ್ರೆ 25% ಬಂತು. 95 ಕೊಟ್ಟಿದ್ದಾನೆ. ಇಲ್ಲಿ 95 ಇಂಟು 100 ಡಿವೈಡ್ ಬೈ 100 ಮಾಡಿದ್ರೆ ಎಷ್ಟು ಬಂತು? 95 ಬಂತು. ಓಕೆನಾ? 5 ಇಂಟು 100 ಡಿವೈಡ್ ಬೈ 100 ಮಾಡಿದ್ರೆ 5% ಬರುತ್ತೆ. ಇಲ್ಲಿ ಪರ್ಸೆಂಟೇಜ್ ಎಲ್ಲ. ಓಕೆನಾ? 5 ಇಂಟು 100 ಡಿವೈಡ್ ಬೈ 100 ಮಾಡಿದ್ರೆ 5%. ಓಕೆನಾ? ನೆಕ್ಸ್ಟ್ ಇಲ್ಲೇ ಅದೇ ತಾನೆ 5 ಇಂಟು 100 ಡಿವೈಡ್ ಬೈ 100 ಮಾಡಿದ್ರೆ ಇದು ಲಾಸ್ನಾಗಿದೆ 5% ಇದೆ. 15 ಇಂಟು 100 ಡಿವೈಡ್ ಬೈ 100 ಮಾಡಿದ್ರೆ 15%. ಓಕೆನಾ? ಇದನ್ನ ಎಲ್ಲ ಟೋಟಲ್ ಮಾಡಿರಿ. ಓಕೆನಾ? ಇಲ್ಲಿ ನೋಡಿರಿ ಹೆಂಗಾಗುತ್ತೆ. ಇಲ್ಲಿ ನೋಡಿ ನೆನಪಿಟ್ಕೊಳ್ರಿ. ಓಕೆನಾ? 95. ಓಕೆನಾ? ಲಾಸ್ನ ಇದೆ 95 95 ಇದು 100 ಆಯಿತಾ? ಓಕೆನಾ? ಇಷ್ಟೇ ನೋಡಿರಿ ನೆನಪಿಟ್ಕೋಬೇಕು ಅಷ್ಟೇ. ಇದು 25 5 30 ಪ್ಲಸ್ 5 35 ಪ್ಲಸ್ 15 ಎಷ್ಟಾಯ್ತು? 50 ಇದು ಬಂತಲ್ವ? ಇದು ಇಷ್ಟ ನೆನಪಿಟ್ಕೋಬೇಕು. ಸೆಗ್ಮೆಂಟ್ ಅಸೆಟ್ಸ್ ಹೌ ಟು ಕ್ಯಾಲ್ಕುಲೇಟ್ ಸೆಗ್ಮೆಂಟ್ ಅಸೆಟ್ಸ್ ಆ್ಯಸ್ ಪರ್
ಪರ್ಸೆಂಟೇಜ್ ಆಫ್ ಟೋಟಲ್ ಅಸೆಟ್ಸ್ ಫಾರ್ ಟೋಟಲ್ ಅಸೆಟ್ಸ್ ಆಫ್ ಆಲ್ ಸೆಗ್ಮೆಂಟ್ಸ್ದು ನಾವೇನು ಬೇಕು ಅಸೆಟ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಪ್ರಾಬ್ಲಮ್ ಒಳಗೆ ನಿಮಗೆ ಕೊಟ್ಟಿದ್ದಾನೆ ಟೇಬಲ್ ಒಳಗೆ ನೋಡಿ 20, 40, 15, 10, 10, 5 ABCDದು EFG ಕೊಟ್ಟಾನ EFದು ಓಕೆನಾ ಎಲ್ಲರದ್ದು ಇದೆ. ನಾವು ಏನು ಮಾಡಬೇಕಂತಂದ್ರೆ ಈಗ ಅಸೆಟ್ಸು ನಾವು ತೊಗೋಬೇಕಿಲ್ಲಿ 20 into 100/100 ಮಾಡಬೇಕಾಗುತ್ತೆ. ಇಲ್ಲಿ ವಿಚ್ ಎವರ್ ಇಸ್ ಹೈಯರ್ ಯಾವ್ದು ಇರುತ್ತಲ್ಲ ಅದನ್ನು ನಾವು ತೊಗೊತಾ ಇದ್ದೀನಿ ಇಲ್ಲಿ ಕೂಡ ಓಕೆನಾ. ಇವು ಟೋಟಲ್ ಮಾಡಿರಿ, ಇವು ಟೋಟಲ್ ಮಾಡಿ 20, 40, 15, 10, 10, 5 ಇದೆಲ್ಲ ಅದನ್ನೆಲ್ಲ ಒಟ್ಟನ್ನು ಟೋಟಲ್ ಮಾಡಿದ್ರೆ ನಮಗೆ ಎಷ್ಟಾಗುತ್ತೆ 100 ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅದನ್ನೇ 100 ತೊಗೊತಾ ಇದ್ದೀನಿ ಓಕೆನಾ. 20 into 100/100 ಮಾಡಿದ್ರೆ 20 ಬರುತ್ತೆ. 40 into 100/100 ಮಾಡಿದ್ರೆ 40% ಆಗುತ್ತೆ. ಸಿ ಇದು ನೋಡಿರಿ 15 into 100/100 ಮಾಡಿದರೆ 15% ಸಿ ಇದಾಗುತ್ತೆ. 10 into 100/100 10% ಈಸ್ ಡಿ ಬರುತ್ತೆ. ಈ 10 into 100/100 10% ಈಸ್ ಇದು ಓಕೆನಾ. 5 into 100/100 ದಿಸ್ ಈಸ್ 5% ಈಸ್ ಎಫ್ ಇದು ಓಕೆನಾ. ಇಷ್ಟು ಮಾಡಿದರೆ ನಿಮಗೆ ಆಯಿತು ಓಕೆನಾ. ಇದು ಕ್ವಶನ್ ನಂಬರ್ 5 ಎ ಇದು ಆನ್ಸರ್ ಓಕೆನಾ. ಇದ್ರದ್ದು ತಕ್ಕಂತಹ ಎಕ್ಸ್ಪ್ಲೇಷನ್ನ ನಾನು ಒಂದು ಬರ್ಕೊಂತ ಹೋಗ್ತೀನಿ ಓಕೆನಾ. ಇದಿಷ್ಟು ಬಿಡಿಸಿ ಮತ್ತು ನೀವೇನು ಮಾಡಬೇಕು ಅಂತಂದ್ರೆ ಎಕ್ಸ್ಪ್ಲೇಷನ್ ಬರೆದ್ರೆ 7 ಮಾರ್ಕ್ಸ್ ಬರುತ್ತೆ ಓಕೆನಾ. ನೀವು ಬರೇ ಪ್ರಾಬ್ಲಮ್ಸ್ ಎಲ್ಲರೂ ಮಾಡ್ತಾರೆ, ಅದಕ್ಕೆ ತಕ್ಕಂಗೆ ಹೆಂಗೆ ಬಂತು ಹೆಂಗಿಲ್ಲ ಅನ್ನೋದ್ರ ಬಗ್ಗೆ ನೀವು ಬರಿಬೇಕಲ್ವಾ. ವರ್ಕಿಂಗ್ ನೋಟ್ ಮಾಡ್ತೀರಿ, ವರ್ಕಿಂಗ್ ನೋಟ್ ಮಾಡೋದ್ರಿಂದ ನಿಮಗೆ ಅವರಿಗೆ ಹಿಂಗೆ ಪ್ರಾಬ್ಲಮ್ನಲ್ಲಿ ಬಿಡಿಸೋದ್ರಿಂದ ಬಂತು ಅಂತ ಗೊತ್ತಾಗುತ್ತೆ. ಅದಕ್ಕೆ ಏನು ಹೇಳುತ್ತೆ ಅದು ಏನು ಹೇಳಲ್ಲ ಅನ್ನೋದ್ರ ಬಗ್ಗೆ ಹೆಂಗೆ ಗೊತ್ತಾಗಬೇಕು ಅವರಿಗೆ ಓಕೆನಾ. ಅದಕ್ಕೋಸ್ಕರಾಗಿ ಅದನ್ನು ಬರಬೇಕಾಗುತ್ತೆ ನೋಟ್ ಅಂತ ಬರೋದು ಓಕೆನಾ. ಅದನ್ನು ನೆಕ್ಸ್ಟಿಗೆ ಬರೆಸ್ತೀನಿ ಓಕೆನಾ. ಇದೆಲ್ಲ ಅರ್ಥ ಆಯ್ತು ಅಂತ ತಿಳ್ಕೊಂಡಿನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸ್ ಬಾಕ್ಸನ್ನು ಕಮೆಂಟ್ ಮಾಡಿ ಓಕೆನಾ. ನೆಕ್ಸ್ಟು ನಾನು ಹೇಳ್ತೀನಿ ಓಕೆನಾ. ಇದಿಷ್ಟು ಬರ್ಕೊಳ್ರಿ. ಇಷ್ಟು ತನಕ ನೀವು ಪ್ರಾಬ್ಲಮ್ನ ಬರ್ಕೊಂಡಿರಲ್ವ. ಈಗ ಇದಕ್ಕೆ ತಕ್ಕಂತಹ ನೀವು ಏನು ಮಾಡಬೇಕಾಗುತ್ತೆ ಮೇಲೆ ಇರೋ ಪ್ರಾಬ್ಲಮ್ಗೆ ಯಾವ ಥರ ಅದು ಪ್ರಾಬ್ಲಮ್ ಬಂತು ಅನ್ನೋದ್ರ ಬಗ್ಗೆ ನೀವೇನು ಮಾಡಬೇಕಾಗುತ್ತೆ ಎಕ್ಸ್ಪ್ಲೇಷನ್ನ ಮಾಡಬೇಕಾಗಿರುತ್ತೆ. ಅದು ಹೇಗೆ ಥರ ಅಂತಂದ್ರೂ ಇಲ್ಲಿ ನೋಡ್ರಿ, ಇಲ್ಲಿ ನಾನು ಎಕ್ಸ್ಪ್ಲೇಷನ್ ಬರ್ತೀನಿ, ಇದ್ರ ಕೂಡ ನೀಟಾಗಿ ಬರ್ಕೊಡ್ರಿ ಓಕೆನಾ. ಟೈಮ್ ತೊಗೊಂಡು ನೀಟಾಗಿ ಬರ್ಕೊಡ್ರಿ. ಅದಕ್ಕೆ ನೀವು ಸ್ಕ್ರಿಪ್ಟ್ ಮಾಡಿ ನೋಡೋದ್ರಿಂದ ನಿಮ್ಗೆ ಏನಾಗುತ್ತೆ ನಿಮ್ಗೆ ಅರ್ಥ ಹೋಗೋದಿಲ್ಲ, ಯಾವ ಥರ ಬರಿಬೇಕು ಅನ್ನೋದು ಕೂಡ ನಿಮ್ಮ ಮೈಂಡಲ್ಲಿ ಬರೋಲ್ಲ ಓಕೆನಾ. ಅದಕ್ಕೋಸ್ಕರಾಗಿ ನೀಟಾಗಿ ಬರ್ಕೊಡ್ರಿ. ಇಲ್ಲಿ ನೋಡಿರಿ, ಆ ಪ್ರಾಬ್ಲಮ್ ಆದ ತಕ್ಷಣ ನೀವೇನು ಮಾಡಬೇಕು ನೋಟ್ ಅಂತ ಬರಿಬೋದು. ನೋಟ್ ಅಂತ ಇಲ್ಲಾಂದ್ರೆ ಈ ಥರ ಡೈರೆಕ್ಟ್ ಬರಿಬೋದು ಓಕೆನಾ, ನೋ ಪ್ರಾಬ್ಲಮ್. ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 108 ಓಕೆನಾ ಆನ್ ಆಪರೇಟಿಂಗ್ ಸೆಗ್ಮೆಂಟ್ಸ್ ಎ ಬಿಸ್ನೆಸ್ ಸೆಗ್ಮೆಂಟ್ಸ್ ಆ್ಯಸ್ ಜಿಯೋಗ್ರಫಿಕಲ್ ರಿಪೋರ್ಟಬಲ್ ಸೆಗ್ಮೆಂಟ್ ಇಫ್ ಫಸ್ಟ್ ಒನ್ ಸೆಗ್ಮೆಂಟ್ಸ್ ಅದರ ಆದಮೇಲೆ ಕೆಳಗಡೆ ತೊಗೋಬೇಕಾಗುತ್ತೆ. ಫಸ್ಟ್ ಒನ್ ಏನು ಕ್ಯಾಲ್ಕುಲೇಷನ್ ಮಾಡಿದ್ವಿ ನಾವು ಸೆಗ್ಮೆಂಟ್ ರೆವೆನ್ಯೂ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಅದ್ರ ಬಗ್ಗೆ ಸೆಗ್ಮೆಂಟ್ ರೆವೆನ್ಯೂ ಫ್ರಮ್ ಸೇಲ್ಸ್ ಟು ಎಕ್ಸ್ಟರ್ನಲ್ ಕಸ್ಟಮರ್ಸ್ ಆ್ಯಂಡ್ ಇಂಟರ್ನಲ್ ವಿತ್ ಅದರ್ ಸೆಗ್ಮೆಂಟ್ಸ್ ಈಸ್ 10% ಓಕೆನಾ. ಈಸ್ 10% ಆರ್ ಮೋರ್ ಆಫ್ ದಿ ಟೋಟಲ್ ಎಕ್ಸ್ಟರ್ನಲ್ ರೆವೆನ್ಯೂ ಆಫ್ ಆಲ್ ಸೆಗ್ಮೆಂಟ್ಸ್. ಅಲ್ಲಿ ಏನು ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಎ ಆ್ಯಂಡ್ ಬಿದು ಮಾತ್ರ ಕನ್ಸಿಡರ್ ಮಾಡಿದ್ವಿ ಓಕೆನಾ, ಅಷ್ಟೇನಲ್ವಾ. ನೆಕ್ಸ್ಟ್ ಸೆಕೆಂಡ್ ಏನು ಮಾಡಿದ್ವಿ ಅಂದರೆ ಸೆಗ್ಮೆಂಟ್ ರಿಸಲ್ಟ್ಸ್ ಓಕೆನಾ. ಸೆಗ್ಮೆಂಟ್ ರಿಸಲ್ಟ್ಸ್ನೊಳಗೆ ಅದ್ರೊಳಗೆ ಪ್ರಾಫಿಟನ್ನಾಗಿರ್ಬೋದು ಲಾಸನ್ನಾಗಿರ್ಬೋದು ಎರಡು ರೀತಿ ನೋಡಿದ್ವಿ. ಆದರೆ ವಿಚ್ ಎವರ್ ಈಸ್ ಐ ಯಾವ್ದು ಬಂದಿರುತ್ತೆ ಪ್ರಾಫಿಟ್ನಲ್ಲಿ ಆಗಿರ್ಬೋದು ಲಾಸ್ನಲ್ಲಿ ಆಗಿರ್ಬೋದು, ಯಾವುದ್ರಲ್ಲಿ ಐ ಬಂದಿರುತ್ತೆ ಅದನ್ನು ಕನ್ಸಿಡರ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಹೌದಲ್ವಾ. ಇಲ್ಲಿ ಕೂಡ ನೋಡಿರಿ ಸೆಗ್ಮೆಂಟ್ ರಿಸಲ್ಟಿಂಗ್ ವೆದರ್ ಪ್ರಾಫಿಟ್ ಆರ್ ಲಾಸ್ ಓಕೆ ಈಸ್ 10% ಆರ್ ಮೋರ್ ಆಫ್ ಓಕೆನಾ. ಆರ್ ಕೆಳಗಡೆ ಅದರೊಳಗೆ ಸಬ್ ಪಾಯಿಂಟ್ ನೋಡಿದ್ವಲ್ಲ ನಾವು ದಿ ಕಂಬೈನ್ ರಿಸಲ್ಟ್ ಆಫ್ ಆಲ್ ಸೆಗ್ಮೆಂಟ್ಸ್ ಇನ್ ಪ್ರಾಫಿಟ್ನಲ್ಲಿ ನೋಡೋದಾದರೆ ಎರಡು ನೋಡಿದೀವಿ. ನೆಕ್ಸ್ಟು ದಿ ಕಂಬೈನ್ ರಿಸಲ್ಟ್ಸ್ ಆಫ್ ಆಲ್ ಸೆಗ್ಮೆಂಟ್ಸ್ ಇನ್ ವಿಚ್ ಅವರ್ ಈಸ್ ಹೈ ಈಸ್ ಅಬ್ಸಲ್ಯೂಟ್ ಅಮೌಂಟು ಅಂದರೆ ಇದರೊಳಗೆ ಅಂದರೆ ಲಾಸ್ಟ್ನಲ್ಲಿ ಹೈ ಇರೋದ್ರಿಂದ ಅದನ್ನು ನಾವು ಕನ್ಸಿಡರ್ ಮಾಡ್ಕೊಂಡಿವಿ, ಅದಕ್ಕೂ ಅದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟು ಅದಾದಮೇಲೆ ಅದನ್ನು ಅಳವಡಿಸ್ಕೊಂಡು ಏನು ಅಡಪ್ಟ್ ಮಾಡ್ಕೊಂಡಿದ್ದೆ ಯಾವಾಗ ಅಂತಂದ್ರೆ ಸೆಗ್ಮೆಂಟ್ ಅಸೆಟ್ಸ್ ಈಸ್ 10% ಆರ್ ಮೋರ್ ಆಫ್
ಟೋಟಲ್ ಅಸೆಟ್ಸ್ ಆಫ್ ಆಲ್ ಸೆಗ್ಮೆಂಟ್ಸ್ ಒಳಗೆ ನಾವು ತಗೊಂಡ್ವಿ, ಹೌದಲ್ವಾ? ಯಾವ್ದು ಐ ಬಂದಿರುತ್ತೆ ಅದನ್ನು ಇದು ಮಾಡ್ಕೊಂಡಿದ್ವಿ. ಇವಾಗ ಇಫ್ ಟೋಟಲ್ ಎಕ್ಸ್ಟರ್ನಲ್ ರೆವೆನ್ಯೂ attributable to reportable segments is less than 75% of total enterprise. Okay na? Total enterprise revenue additional segments should be identified as reportable segments based on the criteria following. Segments are identified as ರಿಪೋರ್ಟಬಲ್ ಸೆಗ್ಮೆಂಟ್ಸ್. ಓಕೆನಾ? ನಾವು ನೋಡಿದ್ವಲ್ವ, ಇದು ಯಾವುದಂದರೆ ರೆವೆನ್ಯೂ ಅಡಿಷ್ನಲ್ ಸೆಗ್ಮೆಂಟ್ ಶುಡ್ ಬಿ ಐಡೆಂಟಿಫೈಡ್ ಆ್ಯಸ್ ರಿಪೋರ್ಟಬಲ್ ಸೆಗ್ಮೆಂಟ್ಸ್ ಬೇಸ್ಡ್ ಆನ್ ದಿ ಕ್ರಿಟೇರಿಯಾ ಫಾಲೋಯಿಂಗ್. ಸೆಗ್ಮೆಂಟ್ಸ್ ಆರ್ ಐಡೆಂಟಿಫೈಡ್ ಆ್ಯಸ್ ರಿಪೋರ್ಟಬಲ್ ಸೆಗ್ಮೆಂಟ್ಸ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ, ಹೌದಲ್ವಾ? ನೆಕ್ಸ್ಟು ಬೇಸಿಸ್ ರಿಪೋರ್ಟಬಲ್ ಸೆಗ್ಮೆಂಟ್ಸ್. ಸೆಗ್ಮೆಂಟ್ಸ್ ಅದರೊಳಗೆ ಸೆಗ್ಮೆಂಟ್ ರೆವೆನ್ಯೂ, ಸೆಗ್ಮೆಂಟ್ ರಿಸಲ್ಟ್ಸ್, ಸೆಗ್ಮೆಂಟ್ ಅಸೆಟ್ಸ್. ಓಕೆನಾ? ನಾವು 3 ಟೈಮ್ನೊಳಗೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಅದರೊಳಗೆ ಯಾವ ಡೌಟ್ರನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ, ಪಾಸಿಟಿವ್ ವ್ಯಾಲ್ಯೂ ಮತ್ತು ನೆಗೆಟಿವ್ ವ್ಯಾಲ್ಯೂ ಎರಡೂ ಬಂದಿದ್ವು. ಅವಾಗ ಏನು ಮಾಡಿದ್ವಿ ಅಂತಂದರೆ, ನಾವು ಸೆಗ್ಮೆಂಟ್ ರೆವೆನ್ಯೂ ಒಳಗೆ ಎ ಮತ್ತು ಬಿನೊಳಗೆ ಮಾತ್ರ ನಾವು ಕನ್ಸಿಡರ್ ಮಾಡಿ ಅಂತ ಹೇಳಿದ್ನ, ಅದಕ್ಕೋಸ್ಕರ ನಾವು ಕನ್ಸಿಡರ್ ಮಾಡಿದ್ವಿ. ಸೆಗ್ಮೆಂಟ್ ರಿಸಲ್ಟ್ಸ್ ಅದರೊಳಗೆ ಎ ಮತ್ತು ಬಿ ಅಂಡ್ ಎಫ್ ಮಾತ್ರ. ನೆಕ್ಸ್ಟ್, ಹೌದಲ್ವಾ? ನೋಡ್ರಿ, ಅಲ್ಲಿ ಅಮೌಂಟ್ ಬಂದಿದ್ದು ನೋಡಿ. ಸೆಗ್ಮೆಂಟ್ ರಿಸಲ್ಟ್ ಒಳಗೆ ನೋಡ್ರಿ, ಎ ಬಿ ಅಂಡ್ ಎಫ್. ಎ ಸಿ ಡಿ ಇದು ನೋಡ್ರಿ. ಈಗ ಸೆಗ್ಮೆಂಟ್ ರಿಸಲ್ಟ್ ಆಗಿ ಯಾವ್ದಾದ್ರು ಬಂದಿತ್ತು ಅಂದರೆ ನೋಡಿ, ಒಂದ್ಸಲ ರಿಮೇನ್ ಮಾಡ್ಕೋರಿ. ಎ ಸಿ ಡಿ ಎಫ್ ಬರ್ತೈತೆ. ಓಕೆನಾ? ಸಾರಿ, ಇಲ್ಲಿ ಬರ್ತೀನಿ, ಏನಾಗಲ್ಲ. ಸೆಗ್ಮೆಂಟ್ ಅಸೆಟ್ಸ್ ಒಳಗೆ ಸೆಗ್ಮೆಂಟ್ ಅಸೆಟ್ಸ್ ನೋಡ್ರಿ. ಸೆಗ್ಮೆಂಟ್ ಅಸೆಟ್ಸ್ ಒಳಗೆ ಯಾವ್ದು ಬಂದೈತೆ ಅಂತಂದರೆ, ಓಕೆ ಕರೆಕ್ಟ್ ಇದೆ, ಇದು ಎ ಬಿ ಎಫ್ ಕರೆಕ್ಟ್ ಇದೆ. ಆಮೇಲೆ ಸೆಗ್ಮೆಂಟ್ ಅಸೆಟ್ಸ್ ಒಳಗೆ ಎ ಬಿ ಸಿ ಡಿ ಅಂಡ್ ಇ, ಎ ಬಿ ಸಿ ಡಿ ಇ, ಎಫ್ ಇರಲ್ಲ ಇಲ್ಲಿ, ಎಫ್ ಆಲ್ರೆಡಿ ಇಲ್ಲಿ ಬಂದಿರುತ್ತಲ್ಲ, ಎ ಬಿ ಸಿ ಡಿ ಅಂಡ್ ಇ ಬರುತ್ತೆ. ಓಕೆನಾ? ಇಷ್ಟನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಹೆನ್ಸ್ ದಿ ಒಪಿನಿಯನ್ ಆಫ್ ಫೈನಾನ್ಷಿಯಲ್ ಡೈರೆಕ್ಟರ್ಸ್ ಈಸ್ ದಟ್ ಓನ್ಲಿ ಸೆಗ್ಮೆಂಟ್ಸ್ ಎ ಅಂಡ್ ಬಿ ನೀಡೆಡ್ ರಿಪೋರ್ಟಿಂಗ್ ಇನ್ ನಾಟ್ ಕರೆಂಟ್, ಆ್ಯಸ್ ಆಲ್ ದ 6 segments ಆರ್ ರಿಪೋರ್ಟಬಲ್ ಸೆಗ್ಮೆಂಟ್ಸ್. ಓಕೆನಾ? ನೋಡಿರಿ, ಇದು ಎ ಆ್ಯಂಡ್ ಬಿ ಫಸ್ಟ್ರಲ್ಲೂ ರಿಪೀಟೇಬಲ್ ಆಗಿದೆ, ಬಿನಲ್ಲೂ ರಿಪೀಟ್ ಆಗಿದೆ, ಸಿನಲ್ಲೂ ರಿಪೀಟ್ ಆಗಿದೆ. ಅದಕ್ಕೋಸ್ಕರ ರಿಪೋರ್ಟಬಲ್ ಸೆಗ್ಮೆಂಟ್ ಅಂದರೆ ರಿಪೀಟ್ ಆಗಿದೆ ಅದಕ್ಕೋಸ್ಕರ ನಾವು ಎ ಮತ್ತು ಬಿನ ನಾವು ಕನ್ಸಿಡರ್ ಇದಕ್ಕೋಸ್ಕರ ಮಾಡಿದ್ದೀವಿ ಅಂತ ಹೇಳ್ಬೋದು. ಓಕೆನಾ? ಇಷ್ಟು ಈ ಪ್ರಾಬ್ಲಮ್. ಓಕೆನಾ? ಇದು 7 ಮಾರ್ಕ್ಸಿಗೆ ಕ್ವಶನ್ ಎ, ಹೌದಲ್ವಾ? ಕ್ವಶನ್ ನಂಬರ್ 5 ಎ. ಓಕೆನಾ? ಇಷ್ಟು ಬರೆದುಕೊಂಡ್ರೆ ನಿಮಗೆ 7 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ನಲ್ಲಿ ಮತ್ತೆ ಸಿಗ್ತೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಶೇರು, ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮುಗಿದ ತಕ್ಷಣ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಆ ಅನೌನ್ಸ್ಮೆಂಟ್ ಪ್ರಕಾರ ನಿಮಗೆ ತಿಳಿದಷ್ಟು ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಶ್ರಮ ಎಲ್ಲ ಇರುತ್ತೆ. ಅದಕ್ಕೆ ತಕ್ಕಂಥ ನಾನು ಇಷ್ಟು ಟೈಮ್ ಕೊಟ್ಟು ಮಾಡಿದ್ದೀನಿ ಅಂದಮೇಲೆ ನಿಮ್ಮಿಂದ ನಮಗೇನಾದರೂ ಪ್ರತಿಫಲ ಇರಬೇಕಂತ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.